ಇನ್ನು ಈ ದರ್ಶನ್ ಗ್ಯಾಂಗ್ ವಿರುದ್ಧ ನಟಿ ರಮ್ಯಾ ಕಾನೂನು ಸಮರವನ್ನ ಪ್ರಾರಂಭ ಮಾಡಿದ್ದಾರೆ. ದರ್ಶನ್ ಫ್ಯಾನ್ಸ್ ವಿರುದ್ಧ ಕ್ರಮ ಕೈಗೊಳ್ಳಿ ಅಂತ ಹೇಳ್ತಿದ್ದಾರೆ. ಇದರ ಮಧ್ಯೆ ಸ್ಯಾಂಡಲ್ವುಡ್ ಕ್ವೀನ್ ಅಬ್ಬರಕ್ಕೆ ದರ್ಶನ್ ಅಭಿಮಾನಿಗಳು ಭಯ ಬಿದ್ದಿದ್ದಾರೆ. ರಮ್ಯಾ ರಣಚಂಡಿ ಅವತಾರಕ್ಕೆ ಬೆದರಿದ ಡಿ ಗ್ಯಾಂಗ್. ಶಾಂತಿ ಮಂತ್ರ ಜಪಿಸುತ್ತಿದ್ದಾರೆ ದರ್ಶನ್ ಫ್ಯಾನ್ಸ್. ಸ್ಯಾಂಡಲ್ವುಡ್ನಲ್ಲಿ ರಮ್ಯಾ ವರ್ಸಸ್ ದರ್ಶನ್ ಫ್ಯಾನ್ಸ್ ಎಂಬ ವಾತಾವರಣ ಸೃಷ್ಟಿಯಾಗಿದೆ. ರೇಣುಕಾಸ್ವಾಮಿ ಕುಟುಂಬಕ್ಕೆ ನ್ಯಾಯ ಸಿಗಬೇಕು ಅಂತ ರಮ್ಯಾ ಪೋಸ್ಟ್ ಹಾಕಿದ್ದೇ ತಡ ದರ್ಶನ್ ಅಭಿಮಾನಿಗಳ ಹೆಸರಿನಲ್ಲಿ ನಟಿ ರಮ್ಯಾಗೆ ಕೆಟ್ಟ ಮೆಸೇಜ್ ಮಾಡಿದ್ದಾರೆ. ವಿವಾದ ಹೆಚ್ಚಾಗ್ತಿದ್ದಂತೆ ದರ್ಶನ್ ಅಭಿಮಾನಿಗಳ ಸಂಘ ಅಭಿಮಾನಿಗಳಿಗೆ ದೊಡ್ಡ ಸಂದೇಶ ನೀಡಿದೆ. ಡಿ ಬಾಸ್ ಫ್ಯಾನ್ಸ್ ಯಾವುದೇ ವಿವಾದಕ್ಕೆ ಕಿವಿಗೊಡಬೇಡಿ ಅಂತ ದರ್ಶನ್ ಅಭಿಮಾನಿಗಳ ಸಂಘ ಮನವಿ ಮಾಡಿದೆ. ಸದ್ಯದ ಪರಿಸ್ಥಿತಿಯಲ್ಲಿ ತಾಳ್ಮೆಯಿಂದ ಇರೋದು ಅತಿ ಮುಖ್ಯ ಅಂತ ಹೇಳಿದೆ. ಡಿ ಬಾಸ್ ಮೇಲೆ ಗೌರವವಿರುವ ಯಾವೊಬ್ಬ ಅಭಿಮಾನಿ ಕೂಡ ಯಾವುದೇ ವಿವಾದಕ್ಕೆ ಕಿವಿಗೊಡಬೇಡಿ, ಯಾವುದಕ್ಕೂ ರಿಯಾಕ್ಟ್ ಮಾಡಬೇಡಿ, ಯಾರಿಗೂ ಮೆಸೇಜ್ ಮಾಡಬೇಡಿ. ಪ್ರಚಾರಕ್ಕೆ ಆಗಲಿ ಹುನ್ನಾರ ಮಾಡಿಯೇ ಆಗಲಿ ಯಾರು ಏನೇ ಅಂದ್ರೂ ತಲೆ ಕೆಡಿಸಿಕೊಳ್ಳಬೇಡಿ. ದರ್ಶನ್ ಫ್ಯಾನ್ಸ್ ಮಾಡಿರುವ ಸಮಾಜಮುಖಿ ಕಾರ್ಯಗಳು ಸಾಕ್ಷಿ ಇದೆ. ಈ ಅವಮಾನಗಳು ಇನ್ನಷ್ಟು ಒಳ್ಳೆಯ ಕೆಲಸ ಮಾಡಲು ಮೆಟ್ಟಿಲು ಆಗಲಿದೆ. ನಟಿ ರಮ್ಯಾ ಬೆನ್ನಿಗೆ ನಿಂತ ನಟ ಪ್ರಥಮ್. ಈಗಲೂ ನಾವು ರಮ್ಯಾ ಆತ್ಮಗೌರವದ ಪರ ನಿಲ್ಲದೆ ಹೋದ್ರೆ ನಾವು ಕಲಾವಿದರಾಗೋಕೆ ನಾಚಿಕೆಯಾಗಬೇಕು. ಕನ್ನಡ ಚಿತ್ರರಂಗವನ್ನ ಭಯದಿಂದ ಮುಕ್ತಗೊಳಿಸೋಣ ಅಂತ ನಟ ಪ್ರಥಮ್ ಹೇಳಿದ್ದಾರೆ. ಸರ್ ನಮಸ್ಕಾರ ಸರ್. ರಮ್ಯಾ ಪರವಾಗಿ ಯಾಕೆ ನಿಲ್ಬೇಕು ಸರ್? ಮೊದಲನೇದಾಗಿ ನಾವು ಒಬ್ಬ ನಟ ಎಲ್ಲ ಆಗೋದಕ್ಕಿಂತ ಮುಂಚೆ ಭಾರತೀಯರಾಗಿ ಹೆಣ್ಮಕ್ಳನ್ನ ಗೌರವಿಸಬೇಕು. ನಾವೆಲ್ಲರೂ ಸೌಜನ್ಯ ನ್ಯಾಯ ಕೊಡ್ಬೇಕು ಅಂತೀವಿ, ನಿಜ. ನಾವ್ ಕೇಳೋಕ್ಕೂ ಮುಂಚೆ ಫಸ್ಟ್ ನಮ್ ಕಣ್ಮುಂದೆ ಇರೋದು ಅವ್ರಿಗೆ ಅಷ್ಟು ಅಶ್ಲೀಲವಾಗಿ ಕಮೆಂಟ್ ಹಾಕ್ತಾರೆ, ಅವರೇ ಕೇಳ್ತಾರೆ. ಹೆಂಗ್ ಸಿಗುತ್ತೆ ಸರ್ ಹಿಂಗಾದ್ರೆ? ನಾನು ಕೇಳ್ಕೊಳ್ತೀನಿ ಸರ್, ತೀರಾ ಅಶ್ಲೀಲವಾಗಿ ಪಾಪ ಸ್ಟಾರ್ ಹೀರೋಯಿನ್ ಸರ್ ಕನ್ನಡಕ್ಕೆ ಅವರು ಎಷ್ಟು ತೇಜೋವಧಾಗಿ ಹೇಳಿದ್ರೆ ಮನ್ಸಕ್ ತುಂಬಾ ಬೇಜಾರ ಸರ್. ಇವೆಲ್ಲ ನೋಡಿದಾಗ ನಮ್ಮಲ್ಲಂತೂ ಹೆದರ್ಕೊಂಡ್ಬಿಟ್ಟವ್ರೆ. ರಮ್ಯಾ ಕಾನೂನು ಸಮರ ಕಂಡು ದರ್ಶನ್ ಫ್ಯಾನ್ಸ್ಗೆ ಟೆನ್ಷನ್ ಶುರುವಾಗಿದೆ. ಸದ್ಯ ಡಿ ಗ್ಯಾಂಗ್ ತನ್ನಗಾದಂತೆ ಕಾಣ್ತಿದ್ದು ಮತ್ತೆ ಕಿರಿಕ್ ಮಾಡಿದ್ರೆ ತೊಂದರೆ ಫಿಕ್ಸ್. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಇನ್ನು ಈ ದರ್ಶನ್ ಗ್ಯಾಂಗ್ ವಿರುದ್ಧ ನಟಿ ರಮ್ಯಾ ಕಾನೂನು ಸಮರವನ್ನ ಪ್ರಾರಂಭ ಮಾಡಿದ್ದಾರೆ. ದರ್ಶನ್ ಫ್ಯಾನ್ಸ್ ವಿರುದ್ಧ ಕ್ರಮ ಕೈಗೊಳ್ಳಿ ಅಂತ ಹೇಳ್ತಿದ್ದಾರೆ. ಇದರ ಮಧ್ಯೆ ಸ್ಯಾಂಡಲ್ವುಡ್ ಕ್ವೀನ್ ಅಬ್ಬರಕ್ಕೆ ದರ್ಶನ್ ಅಭಿಮಾನಿಗಳು ಭಯ ಬಿದ್ದಿದ್ದಾರೆ. ರಮ್ಯಾ ರಣಚಂಡಿ ಅವತಾರಕ್ಕೆ ಬೆದರಿದ ಡಿ ಗ್ಯಾಂಗ್. ಶಾಂತಿ ಮಂತ್ರ ಜಪಿಸುತ್ತಿದ್ದಾರೆ ದರ್ಶನ್ ಫ್ಯಾನ್ಸ್. ಸ್ಯಾಂಡಲ್ವುಡ್ನಲ್ಲಿ ರಮ್ಯಾ ವರ್ಸಸ್ ದರ್ಶನ್ ಫ್ಯಾನ್ಸ್ ಎಂಬ ವಾತಾವರಣ ಸೃಷ್ಟಿಯಾಗಿದೆ. ರೇಣುಕಾಸ್ವಾಮಿ ಕುಟುಂಬಕ್ಕೆ ನ್ಯಾಯ ಸಿಗಬೇಕು ಅಂತ ರಮ್ಯಾ ಪೋಸ್ಟ್ ಹಾಕಿದ್ದೇ ತಡ ದರ್ಶನ್ ಅಭಿಮಾನಿಗಳ ಹೆಸರಿನಲ್ಲಿ ನಟಿ ರಮ್ಯಾಗೆ ಕೆಟ್ಟ ಮೆಸೇಜ್ ಮಾಡಿದ್ದಾರೆ. ವಿವಾದ ಹೆಚ್ಚಾಗ್ತಿದ್ದಂತೆ ದರ್ಶನ್ ಅಭಿಮಾನಿಗಳ ಸಂಘ ಅಭಿಮಾನಿಗಳಿಗೆ ದೊಡ್ಡ ಸಂದೇಶ ನೀಡಿದೆ. ಡಿ ಬಾಸ್ ಫ್ಯಾನ್ಸ್ ಯಾವುದೇ ವಿವಾದಕ್ಕೆ ಕಿವಿಗೊಡಬೇಡಿ ಅಂತ ದರ್ಶನ್ ಅಭಿಮಾನಿಗಳ ಸಂಘ ಮನವಿ ಮಾಡಿದೆ. ಸದ್ಯದ ಪರಿಸ್ಥಿತಿಯಲ್ಲಿ ತಾಳ್ಮೆಯಿಂದ ಇರೋದು ಅತಿ ಮುಖ್ಯ ಅಂತ ಹೇಳಿದೆ. ಡಿ ಬಾಸ್ ಮೇಲೆ ಗೌರವವಿರುವ ಯಾವೊಬ್ಬ ಅಭಿಮಾನಿ ಕೂಡ ಯಾವುದೇ ವಿವಾದಕ್ಕೆ ಕಿವಿಗೊಡಬೇಡಿ, ಯಾವುದಕ್ಕೂ ರಿಯಾಕ್ಟ್ ಮಾಡಬೇಡಿ, ಯಾರಿಗೂ ಮೆಸೇಜ್ ಮಾಡಬೇಡಿ. ಪ್ರಚಾರಕ್ಕೆ ಆಗಲಿ ಹುನ್ನಾರ ಮಾಡಿಯೇ ಆಗಲಿ ಯಾರು ಏನೇ ಅಂದ್ರೂ ತಲೆ ಕೆಡಿಸಿಕೊಳ್ಳಬೇಡಿ. ದರ್ಶನ್ ಫ್ಯಾನ್ಸ್ ಮಾಡಿರುವ ಸಮಾಜಮುಖಿ ಕಾರ್ಯಗಳು ಸಾಕ್ಷಿ ಇದೆ. ಈ ಅವಮಾನಗಳು ಇನ್ನಷ್ಟು ಒಳ್ಳೆಯ ಕೆಲಸ ಮಾಡಲು ಮೆಟ್ಟಿಲು ಆಗಲಿದೆ. ನಟಿ ರಮ್ಯಾ ಬೆನ್ನಿಗೆ ನಿಂತ ನಟ ಪ್ರಥಮ್. ಈಗಲೂ ನಾವು ರಮ್ಯಾ ಆತ್ಮಗೌರವದ ಪರ ನಿಲ್ಲದೆ ಹೋದ್ರೆ ನಾವು ಕಲಾವಿದರಾಗೋಕೆ ನಾಚಿಕೆಯಾಗಬೇಕು. ಕನ್ನಡ ಚಿತ್ರರಂಗವನ್ನ ಭಯದಿಂದ ಮುಕ್ತಗೊಳಿಸೋಣ ಅಂತ ನಟ ಪ್ರಥಮ್ ಹೇಳಿದ್ದಾರೆ. ಸರ್ ನಮಸ್ಕಾರ ಸರ್. ರಮ್ಯಾ ಪರವಾಗಿ ಯಾಕೆ ನಿಲ್ಬೇಕು ಸರ್? ಮೊದಲನೇದಾಗಿ
ನಾವು ಒಬ್ಬ ನಟ ಎಲ್ಲ ಆಗೋದಕ್ಕಿಂತ ಮುಂಚೆ ಭಾರತೀಯರಾಗಿ ಹೆಣ್ಮಕ್ಳನ್ನ ಗೌರವಿಸ್ಬೇಕು. ನಾವೆಲ್ಲರೂ ಸೌಜನ್ಯ ನ್ಯಾಯ ಕೊಡ್ಬೇಕು ಅಂತೀವಿ ನಿಜ. ನಾವ್ ಕೇಳೋಕ್ಕೂ ಮುಂಚೆ ಫಸ್ಟ್ ನಮ್ ಕಣ್ಮುಂದೆ ಇರೋದು ಅವ್ರಿಗೆ ಅಷ್ಟು ಅಶ್ಲೀಲವಾಗಿ ಕಮೆಂಟ್ ಹಾಕ್ತಾರೆ, ಅವರೇ ಕೇಳ್ತಾರೆ. ಹೆಂಗ್ ಸಿಗುತ್ತೆ ಸರ್ ಹಿಂಗಾದ್ರೆ? ನಾನು ಕೇಳ್ಕೊಳ್ತೀನಿ ಸರ್, ತೀರಾ ಅಶ್ಲೀಲವಾಗಿ ಪಾಪ ಸ್ಟಾರ್ ಹೀರೋಯಿನ್ ಸರ್ ಕನ್ನಡಕ್ಕವರು ಎಷ್ಟು ತೇಜೋವಧಾಗಿ ಹೇಳಿದ್ರೆ ಮನ್ಸಿಗೆ ತುಂಬಾ ಬೇಜಾರ ಸರ್. ಇವೆಲ್ಲ ನೋಡಿದಾಗ ನಮ್ಮಲ್ಲಂತೂ ಹೆದರ್ಕೊಂಡ್ಬಿಟ್ಟವ್ರೆ. ರಮ್ಯಾ ಕಾನೂನು ಸಮರ ಕಂಡು ದರ್ಶನ್ ಫ್ಯಾನ್ಸ್ಗೆ ಟೆನ್ಷನ್ ಶುರುವಾಗಿದೆ. ಸದ್ಯ ಡಿ ಗ್ಯಾಂಗ್ ತನ್ನಗಾದಂತೆ ಕಾಣ್ತಿದ್ದು ಮತ್ತೆ ಕಿರಿಕ್ ಮಾಡಿದ್ರೆ ತೊಂದರೆ ಫಿಕ್ಸ್. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಈ ದರ್ಶನ್ ಗ್ಯಾಂಗ್ ವಿರುದ್ಧ ನಟಿ ರಮ್ಯಾ ಕಾನೂನು ಸಮರವನ್ನ ಪ್ರಾರಂಭ ಮಾಡಿದ್ದಾರೆ. ದರ್ಶನ್ ಫ್ಯಾನ್ಸ್ ವಿರುದ್ಧ ಕ್ರಮ ಕೈಗೊಳ್ಳಿ ಅಂತ ಹೇಳ್ತಿದ್ದಾರೆ. ಇದರ ಮಧ್ಯೆ ಸ್ಯಾಂಡಲ್ವುಡ್ ಕ್ವೀನ್ ಅಬ್ಬರಕ್ಕೆ ದರ್ಶನ್ ಅಭಿಮಾನಿಗಳು ಭಯ ಬಿದ್ದಿದ್ದಾರೆ. ರಮ್ಯಾ ರಣಚಂಡಿ ಅವತಾರಕ್ಕೆ ಬೆದರಿದ ಡಿ ಗ್ಯಾಂಗ್. ಶಾಂತಿ ಮಂತ್ರ ಜಪಿಸುತ್ತಿದ್ದಾರೆ ದರ್ಶನ್ ಫ್ಯಾನ್ಸ್. ಸ್ಯಾಂಡಲ್ವುಡ್ನಲ್ಲಿ ರಮ್ಯಾ ವರ್ಸಸ್ ದರ್ಶನ್ ಫ್ಯಾನ್ಸ್ ಎಂಬ ವಾತಾವರಣ ಸೃಷ್ಟಿಯಾಗಿದೆ. ರೇಣುಕಾಸ್ವಾಮಿ ಕುಟುಂಬಕ್ಕೆ ನ್ಯಾಯ ಸಿಗಬೇಕು ಅಂತ ರಮ್ಯಾ ಪೋಸ್ಟ್ ಹಾಕಿದ್ದೇ ತಡ ದರ್ಶನ್ ಅಭಿಮಾನಿಗಳ ಹೆಸರಿನಲ್ಲಿ ನಟಿ ರಮ್ಯಾಗೆ ಕೆಟ್ಟ ಮೆಸೇಜ್ ಮಾಡಿದ್ದಾರೆ. ವಿವಾದ ಹೆಚ್ಚಾಗ್ತಿದ್ದಂತೆ ದರ್ಶನ್ ಅಭಿಮಾನಿಗಳ ಸಂಘ ಅಭಿಮಾನಿಗಳಿಗೆ ದೊಡ್ಡ ಸಂದೇಶ ನೀಡಿದೆ. ಡಿ ಬಾಸ್ ಫ್ಯಾನ್ಸ್ ಯಾವುದೇ ವಿವಾದಕ್ಕೆ ಕಿವಿಗೊಡಬೇಡಿ ಅಂತ ದರ್ಶನ್ ಅಭಿಮಾನಿಗಳ ಸಂಘ ಮನವಿ ಮಾಡಿದೆ. ಸದ್ಯದ ಪರಿಸ್ಥಿತಿಯಲ್ಲಿ ತಾಳ್ಮೆಯಿಂದ ಇರೋದು ಅತಿ ಮುಖ್ಯ ಅಂತ ಹೇಳಿದೆ. ಡಿ ಬಾಸ್ ಮೇಲೆ ಗೌರವವಿರುವ ಯಾವೊಬ್ಬ ಅಭಿಮಾನಿ ಕೂಡ ಯಾವುದೇ ವಿವಾದಕ್ಕೆ ಕಿವಿಗೊಡಬೇಡಿ, ಯಾವುದಕ್ಕೂ ರಿಯಾಕ್ಟ್ ಮಾಡಬೇಡಿ, ಯಾರಿಗೂ ಮೆಸೇಜ್ ಮಾಡಬೇಡಿ. ಪ್ರಚಾರಕ್ಕೆ ಆಗಲಿ ಹುನ್ನಾರ ಮಾಡಿಯೇ ಆಗಲಿ ಯಾರು ಏನೇ ಅಂದ್ರೂ ತಲೆ ಕೆಡಿಸಿಕೊಳ್ಳಬೇಡಿ. ದರ್ಶನ್ ಫ್ಯಾನ್ಸ್ ಮಾಡಿರುವ ಸಮಾಜಮುಖಿ ಕಾರ್ಯಗಳು ಸಾಕ್ಷಿ ಇದೆ. ಈ ಅವಮಾನಗಳು ಇನ್ನಷ್ಟು ಒಳ್ಳೆಯ ಕೆಲಸ ಮಾಡಲು ಮೆಟ್ಟಿಲು ಆಗಲಿದೆ. ನಟಿ ರಮ್ಯಾ ಬೆನ್ನಿಗೆ ನಿಂತ ನಟ ಪ್ರಥಮ್. ಈಗಲೂ ನಾವು ರಮ್ಯಾ ಆತ್ಮಗೌರವದ ಪರ ನಿಲ್ಲದೆ ಹೋದ್ರೆ ನಾವು ಕಲಾವಿದರಾಗೋಕೆ ನಾಚಿಕೆಯಾಗಬೇಕು. ಕನ್ನಡ ಚಿತ್ರರಂಗವನ್ನ ಭಯದಿಂದ ಮುಕ್ತಗೊಳಿಸೋಣ ಅಂತ ನಟ ಪ್ರಥಮ್ ಹೇಳಿದ್ದಾರೆ. ಸರ್ ನಮಸ್ಕಾರ ಸರ್. ರಮ್ಯಾ ಪರವಾಗಿ ಯಾಕೆ ನಿಲ್ಬೇಕು ಸರ್? ಮೊದಲನೇದಾಗಿ ನಾವು ಒಬ್ಬ ನಟ ಎಲ್ಲ ಆಗೋದಕ್ಕಿಂತ ಮುಂಚೆ ಭಾರತೀಯರಾಗಿ ಹೆಣ್ಮಕ್ಳನ್ನ ಗೌರವಿಸ್ಬೇಕು. ನಾವೆಲ್ಲರೂ ಸೌಜನ್ಯ ನ್ಯಾಯ ಕೊಡ್ಬೇಕು ಅಂತೀವಿ ನಿಜ. ನಾವ್ ಕೇಳೋಕ್ಕೂ ಮುಂಚೆ ಫಸ್ಟ್ ನಮ್ ಕಣ್ಮುಂದೆ ಇರೋದು ಅವ್ರಿಗೆ ಅಷ್ಟು ಅಶ್ಲೀಲವಾಗಿ ಕಮೆಂಟ್ ಹಾಕ್ತಾರೆ, ಅವರೇ ಕೇಳ್ತಾರೆ. ಹೆಂಗ್ ಸಿಗುತ್ತೆ ಸರ್ ಹಿಂಗಾದ್ರೆ? ನಾನು ಕೇಳ್ಕೊಳ್ತೀನಿ ಸರ್, ತೀರಾ ಅಶ್ಲೀಲವಾಗಿ ಪಾಪ ಸ್ಟಾರ್ ಹೀರೋಯಿನ್ ಸರ್ ಕನ್ನಡಕ್ಕವರು ಎಷ್ಟು ತೇಜೋವಧಾಗಿ ಹೇಳಿದ್ರೆ